ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ RCB ತಂಡ ಮತ್ತೆ ಇಬ್ರು ಆಟಗಾರರನ್ನ ಪರ್ಚೇಸ್ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಮತ್ತೆ ಒಬ್ರು ಬಾಲರ್ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಈ ಬಾಲರ್, ಯಾಕೆ ನಮ್ಮ ತಂಡಕ್ಕೆ ಬಂದಿದ್ದಾರೆ, ಎಷ್ಟು ಅಮೌಂಟ್ಗೆ ಬಂದಿದ್ದಾರೆ, ಇವರು ಯಾವ ರೀತಿ ರೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ತಿಳ್ಕೊಂಬರೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮಂಗೇಶ್ ಯಾದವ್ ಅವರು 5 ಕೋಟಿ 20 ಲಕ್ಷಕ್ಕೆ ನಮ್ಮ RCB ತಂಡವನ್ನ ಸೇರ್ಕೊಂಡಿದ್ದಾರೆ. ಪ್ರಮುಖವಾಗಿ ಇವರು ಬಾಲರ್ ಅಂತಾನೆ ಹೇಳ್ಬೋದು, ಬ್ಯಾಕಪ್ ಬಾಲರ್ ಗುರು ಇವರು, ನೆಟ್ ಬಾಲರ್ ಅಂತಾನೆ ಹೇಳ್ಬೋದು. ಇವ್ರಿಗೆ ಏನು ಅವಕಾಶ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸಿಕ್ಕರು 5 ಕೋಟಿ ಕೊಟ್ಟಿದೀವಿ ಅಂದ್ಮೇಲೆ ನನ್ನ ಪ್ರಕಾರ ನಮ್ಮ RCB ಒಂದ್ 2-3 ಮ್ಯಾಚ್ ಅಲ್ಲಿ ಇವ್ರಿಗೆ ಅವಕಾಶ ಕೊಡಬಹುದು. ಕಳೆದ ಬಾರಿ ಯಾವ ರೀತಿ ನಾವು ರಶೀಕ್ದಾರ್ ಅವ್ರನ್ನ ಒಂದ್ 2 ಮ್ಯಾಚ್ ಅವಕಾಶ ಕೊಟ್ವಿ, ಅವ್ರನ್ನು ಕೂಡ ತುಂಬಾ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದ್ವಿ, ಕಡಿಮೆ ಮ್ಯಾಚಸ್ ಅನ್ನ ಆಡಿಸಿದ್ವಿ. ಆ ರೀತಿ ಮಂಗೇಶ್ ಯಾದವ್ ಅವ್ರನ್ನು ಕೂಡ ನಮ್ಮ RCB ಮಾಡುತ್ತೆ, ಕಡಿಮೆ ಮ್ಯಾಚಸ್ ಅನ್ನ ಆಡುತ್ತೆ. ಬ್ಯಾಕಪ್ ಎಸ್ ದಯಾಲ್, ಭುವನೇಶ್ವರ್ ಕುಮಾರ್ ಅವ್ರಿಗೆ ಬ್ಯಾಕಪ್ ಆಗಿ ಆಡಿಸ್ಕೊಳ್ತಾರೆ. ಇವರ ಒಂದು ಬೇಸ್ ಪ್ರೈಸ್ 30 ಲಕ್ಷ ಆಯ್ತು. ಬಟ್ ನಮ್ಮ RCB ತಂಡ ಮತ್ತೆ SRH ನಡುವೆ ತುಂಬಾನೇ ಪೈಪೋಟಿ ಇತ್ತು. SRH 5 ಕೋಟಿವರೆಗೂ ಕೂಡ ಕೇಳಿದ್ರು, ಬಟ್ 5 ಕೋಟಿ 20 ಲಕ್ಷಕ್ಕೆ ನಮ್ಮ RCB ತಂಡದ ಪಾಲಾಗಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಯಂಗ್ ಪ್ಲೇಯರ್, ಹೊಸೊಬ್ರು ಬಾಲರ್ ಗಳನ್ನ ನಮ್ಮ ತಂಡ ಆಯ್ಕೆ ಮಾಡ್ಕೊಳ್ತಾ ಇದೆ. ಒಟ್ಟಿನಲ್ಲಿ ನೋಡೋಣ ಈ ಬಾರಿ IPL ಅಲ್ಲಿ ಇವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.